ಎಸ್ಆತ ಫೈನಾನ್ಸ್ ಸಂಸ್ಥೆಯೊಂದರ ಮಾಲೀಕ ಅದೇ ಕಚೇರಿಯಲ್ಲಿ ಕೆಲಸವನ್ನ ಕೂಡ ಮಾಡ್ತಿದ್ಲು ಈ ಮಹಿಳೆ. ಕೆಲಸದ ಸ್ಥಳದಲ್ಲಿ ಇಬ್ಬರಿಗೂ ಲವ್ ಕೂಡ ಆಗಿತ್ತು, ಮದುವೆ ಕೂಡ ಆಗಿದ್ರು. ಆದ್ರೆ ಈ ನಡುವೆ ಗಂಡನಿಗೆ ಪರಸ್ತ್ರೀ ಜೊತೆ ಸಂಬಂಧ ಇದೆ ಅನ್ನೋ ಅನುಮಾನ ಆಕೆಯನ್ನ ಕಾಡತೊಡಗಿತ್ತು. ಗಂಡನ ಈ ವರ್ತನೆಯಿಂದ ಬೇಸತ್ತ ಆಕೆ ಏನ್ ಮಾಡಿದ್ಲು ನೀವೇ ನೋಡಿ. ಮೊಬೈಲ್ ಸ್ಟೇಷನ್ನಲ್ಲಿತ್ತು ಸಾವಿನ ಸೂಚನೆ. ಗಂಡನ ಅಕ್ರಮ ಸಂಬಂಧಕ್ಕೆ ಸುಂದರಿ ಸೂಸೈಡ್. ಅಬ್ಬಬ್ಬ, ಎಂತ ಅಂದ, ಎಂತ ಚಂದ, ವರ್ಣಿಸೋದಕ್ಕೆ ಪದಗಳಿಲ್ಲ ಬಿಡಿ. ಒಂದು ಮಗುವಿನ ತಾಯಿ ಆದ್ರೂ ಸುರಸುಂದರಿಯಂತಿದ್ಳು. ಗಂಡನಿಂದ ದೂರವಾಗಿ ಒಂಟಿಯಾಗಿದ್ದವಳ ಬಾಳಲ್ಲಿ ಬಂದವನೇ ಇವತ್ತು ವಿಲನ್ ಆಗಿದ್ದಾನೆ. ನೊಂದ ಜೀವಕ್ಕೆ ಆಸರೆ ಆಗ್ಬೇಕಾಗಿದ್ದವನೇ ಸಾವಿನ ದಾರಿ ತೋರಿಸಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈಕೆ ಹೆಸರು ಪವಿತ್ರ. 2006ರಲ್ಲಿ ನರಸಿಂಹಮೂರ್ತಿ ಅನ್ನೋರನ್ನ ಮದುವೆಯಾಗಿದ್ಲು. 10 ವರ್ಷ ಚೆನ್ನಾಗೇ ಇದ್ದ ಸಂಸಾರದಲ್ಲಿ ಅದ್ಯಾವ ಕಾರಣಕ್ಕೋ ಗೊತ್ತಿಲ್ಲ ಮನಸ್ತಾಪ ಶುರುವಾಗಿತ್ತು. ಹೀಗಾಗಿ 2019ರಲ್ಲಿ ಪರಸ್ಪರ ಒಪ್ಪಿಗೆ ಮೇಲೆಯೇ ಡಿವೋರ್ಸ್ ಆಗಿದ್ರು. ಒಂಟಿಯಾದ ಪವಿತ್ರ ಮಗಳನ್ನ ಸಾಕೋದಕ್ಕೆ ಅಂತ ಕೆಲಸಕ್ಕೆ ಸೇರ್ಕೊಳ್ತಾಳೆ. ಆಗ ಪರಿಚಯವಾದವನೇ ಚೇತನ್ ಗೌಡ. ಇವರಿಬ್ಬರ ಮಧ್ಯೆ ಇದ್ದ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ನಂತರ ಮನೆಯವರನ್ನ ಒಪ್ಪಿಸಿ ಮದುವೆಯನ್ನೂ ಆಗ್ತಾರೆ. ಹಸೆಮಣೆ ಏರೋವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು. ಯಾವಾಗ ಒಟ್ಟಿಗೆ ಸಂಸಾರ ಶುರು ಮಾಡಿದ್ರೋ ಆಗ್ಲೇ ನೋಡಿ ಚೇತನ್ನ ಅಸಲಿ ಮುಖ ಅನಾವರಣವಾಗಿತ್ತು. ಹೆಂಡತಿ ಇದ್ರೂ ಇನ್ನೊಬ್ಬಳ ಜೊತೆ ಡಿಂಗು ಡಾಂಗು. ಡೆತ್ ನೋಟ್ನಲ್ಲಿತ್ತು ಪವಿತ್ರ ಸಾವಿನ ಸೀಕ್ರೆಟ್. ಕೆಂಗೇರಿಯ ವಿಶ್ವೇಶ್ವರಯ್ಯ ಲೇಔಟ್ನಲ್ಲಿದ್ದ ದಂಪತಿ ಮಧ್ಯೆ ಅನುಮಾನದ ಭೂತ ಹೊಕ್ಕಿದೆ. ಗಂಡ ಯಾವುದೋ ಯುವತಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅನ್ನೋ ಡೌಟ್ ಶುರುವಾಗ್ತಾ ಇದ್ದಂತೆ ಪವಿತ್ರ ಸಿಡಿದೆದ್ದಿದ್ದಾಳೆ. ಮೊನ್ನೆ ಭಾನುವಾರ ಕೂಡ ಇದೇ ವಿಚಾರಕ್ಕೆ ಗಂಡ ಹೆಂಡತಿ ಮಧ್ಯೆ ಗಲಾಟೆ ನಡೆದಿತ್ತು. ತುಂಬಾನೇ ನೊಂದ ಪವಿತ್ರ ವಿಡಿಯೋವೊಂದನ್ನ ವಾಟ್ಸ್ಆಪ್ ಸ್ಟೇಟಸ್ಗೆ ಹಾಕಿ ನೇಣಿಗೆ ಕೊರಳೊಡ್ಡಿದ್ದಾಳೆ. ಮಗಳ ಸ್ಟೇಟಸ್ ನೋಡಿ ಓಡೋಡಿ ಬಂದ ಹೆತ್ತವರಿಗೆ ಮಗಳ ಡೆಡ್ ಬಾಡಿ ವೆಲ್ಕಮ್ ಮಾಡಿತ್ತು. ನೇಣಿನ ಕುಣಿಕೆಯಲ್ಲಿ ನೇತಾಡ್ತಿದ್ದ ಪವಿತ್ರ ಸಾವಿನ ಮನೆ ಸೇರಾಗಿತ್ತು. ಸದ್ಯ ದೂರು ದಾಖಲಿಸಿಕೊಂಡಿರೋ ಕೆಂಗೇರಿ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಜೀವನದಲ್ಲಿ ಒಮ್ಮೆ ನೊಂದು ಬೆಂದವಳು ಸಾವಿನ ಮನೆ ಸೇರಿದ್ದು ನಿಜಕ್ಕೂ ದುರಂತ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಅಥ್ಲೀಟ್ ಬಿಂದುರಾಣಿ ಖಾಸಗಿ ಕಾರ್ಯಕ್ರಮದ ಪೋಸ್ಟ್ ಒಂದನ್ನು ಹಾಕಿದ್ದು ಕೋಚ್ ಯತೀಶ್ ಮತ್ತು ಅಥ್ಲೀಟ್ ಬಿಂದುರಾಣಿ ನಡುವೆ ಸಮರ ಸೃಷ್ಟಿಸಿದೆ. ಅಥ್ಲೆಟಿಕ್ ಕೋಚ್ಗಳ ಗ್ರೂಪ್ನಲ್ಲಿ ಯತೀಶ್ ಒಂದು ಪೋಸ್ಟ್ ಅನ್ನು ಶೇರ್ ಮಾಡಿ ಬಿಂದುರಾಣಿ ಇದಕ್ಕೆ ಉತ್ತರಿಸಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ರಂತೆ. ಬಿಂದುರಾಣಿ ಗಂಡ ಸುರೇಶ್ ಯತೀಶ್ಗೆ ಕರೆ ಮಾಡಿ ಮಾತನಾಡಿದ್ದು ಯತೀಶ್ ಪತ್ನಿ ಶ್ವೇತಾ ಅವರನ್ನ ಕೆರಳಿಸಿತ್ತು. ಇದೇ ವಿಚಾರಕ್ಕೆ ನಿನ್ನೆ ಕಂಠೀರವ ಕ್ರೀಡಾಂಗಣದಲ್ಲಿ ಬಿಂದುರಾಣಿ ಬಳಿ ತೆರಳಿದ ಶ್ವೇತಾ ಅವರು ಏರು ಧ್ವನಿಯಲ್ಲಿ ಮಾತನಾಡಿದ್ದು ಚಪ್ಪಲಿಯನ್ನ ತೋರಿಸಿದ್ದು. ಕ್ರೀಡಾಪಟುಗಳ ಸಮ್ಮುಖದಲ್ಲಿ ತಳ್ಳಾಟ ಕೂಡ ನಡೆದಿತ್ತು. ಕಳ್ಳತನ ಆರೋಪ ಕೂಡ ಮಾಡಿತ್ತು. ಟೆನ್ನಿಸ್ ಪಟು ಶ್ವೇತಾ ಮಾಡಿದ ಆರೋಪಗಳಿಂದ ಅವಮಾನವಾಗಿದ್ದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಬಿಂದುರಾಣಿ ಸಂಪಂಗಿ ರಾಮನಗರ ಠಾಣೆಗೆ ದೂರನ್ನ ನೀಡಿದ್ದಾರೆ. ಕಂಪ್ಲೇಂಟ್ ಕ್ರೀಡಾಪಟ್ಟು ಇದ್ದಾರೆ. ಆ ಕ್ರೀಡಾಪಟ್ಟು ಕೆಲವೊಂದು ಅವಾರ್ಡ್ಗಳು ಗೆದ್ದಿದ್ದಾರೆ ಅಂತ ಹೇಳಿ ಇನ್ನೊಂದು ಸಮಾರಂಭದಲ್ಲಿ ಅದ್ರ ಬಗ್ಗೆ ಮಾತಾಡಿರ್ತಾರೆ. ಸೊ ಇದನ್ನ ಆಕ್ಷೇಪಿಸಿ ಇನ್ನೊಬ್ರು ಏನು ಅಕ್ಯೂಸ್ಡ್ ಕ್ರೀಡಾಪಟ್ಟು ಇದ್ದಾರೆ ಅವರು ಬಂದು ಅದನ್ನು ಆಕ್ಷೇಪಣೆ ಮಾಡಿ ನಿಮ್ಗೆ ಇವು ಯಾವುದೋ ರೀತಿಯಾದಂಥ ಅವಾರ್ಡ್ಗಳಾಗ್ಲಿ ಅಥವಾ ಮೆಡಲ್ಗಳಾಗ್ಲಿ ನಿಮಗೆ ಸಿಕ್ಕದಲ್ಲೇ ಇದ್ರು ನೀವು ಹಾಕೋಣ ಅಂತ ನೆಸೆಸಿಟಿ ಏನಿದೆ. ಮತ್ತೆ ಅದರಲ್ಲಿ ಅವರ ಗಂಡ ಸ್ಪೋರ್ಟ್ಸ್ ಪರ್ಸನ್ ಅಲ್ಲ, ಆದರೂ ಅವರನ್ನ ಬಿಂಬಿಸುವಂತಹ ನೆಸೆಸಿಟಿ ಏನಿದೆ ಅಂತ ಹೇಳಿ ಏನು ಇಬ್ರು ಕ್ರೀಡಾಪಟುಗಳ ಒಂದು ವೈಯಕ್ತಿಕ ಕಾರಣಕ್ಕಾಗಿ ಅವರು ಗಲಾಟೆ ಮಾಡ್ಕೊಂಡಿರ್ತಾರೆ, ನಂತರದಲ್ಲಿ ಬೈದಾಡಿರ್ತಾರೆ. ಅದ್ರ ಪ್ರಕಾರವಾಗಿ ಅವರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ನಾವು ತಗೊಂಡಿದ್ದೀವಿ. ಫರ್ದರ್ ಏನು ಕೌಂಟರ್ ಪಾರ್ಟಿ ಅಲಿಗೇಷನ್ಸ್ ಇದೆ ಅದನ್ನು ಚೆಕ್ ಮಾಡ್ತಾ ಇದೀವಿ.